ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊರ್ತಿ, ಮಹಾನಗರ ಪಾಲಿಕೆ ಸದಸ್ಯರು. ನಮ್ಗೆ ಒಂದು ಭಾಳ ನೋಹದ ಸಂಗತಿ. ಏಕೆಂದ್ರೆ ಏಕೈಕ ಮೈನಾರಿಟಿ ಹಿಂದೆ ಎಲ್ಲ ವರ್ಗಕ್ಕೆ ತಗೊಂಡು ಹೋಗುವಂಥ ಮಹಾನ್ ವ್ಯಕ್ತಿ ಆದಂಥ ಶ್ರೀ ಸಿದ್ದರಾಮಯ್ಯಜಿಯವರು ಅವರು ಕಾರ್ಯದಲ್ಲಿ ನಮ್ಮ ಇಡೀ ಮೈನಾರಿಟಿಗೆ ಪ್ರೊಟೆಕ್ಟ್ ಮಾಡುವಂಥ ಮತ್ತು ನಮ್ಮ ಮೈನಾರಿಟಿಗೆ ಎಲ್ಲ ರೀತಿ ಸಪೋರ್ಟ್ ಕೊಟ್ಟಂಥ ಮತ್ತು ಎಲ್ಲ ಮೈನಾರಿಟಿಗೆ ತಗೊಂಡು ಹೋಗುವಂಥ ಒಂದು ಮಹಾನ್ ವ್ಯಕ್ತಿ ಯಾರಾದಿರೋ ಸಿದ್ದರಾಮಯ್ಯಜಿಯವರು. ಅವರು ಒಂದು ಪಾರ್ಟಿ ಆದೇಶದಂತೆ ಮತ್ತು ಅವರು ರಾಜೀನಾಮೆ ಅಂತೂ ಕೊಡಬಾರ್ದಿತ್ತು. ರಾಜೀನಾಮೆ ಕೊಡಬೇಕಾದ ಕಾರಣ ಏನಪ್ಪ ಅಂದರೆ ಪಾರ್ಟಿ ಆದೇಶ ಪಾಲನೆ ಮಾಡಬೇಕನ್ನೋ ಉದ್ದೇಶದಿಂದ ಮತ್ತು ಪಾರ್ಟಿ ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತದ. ಎಲ್ಲ ರೀತಿಯಿಂದ ಅವರು ಸುಮಾರು 3 ವರ್ಷ ಸತತವಾಗಿ ಎಲ್ಲ ಕರ್ನಾಟಕದಲ್ಲಿ ಭಾಳ ಶಾಂತಿಲಿಂದ ಎಲ್ಲ ವರ್ಗದವ್ರಿಗೆ ನೋಡ್ಕೊಂಡು ಹೋಗುವಂಥ ಒಂದು ಮಹಾನ್ ವ್ಯಕ್ತಿ ಅವರು. ಅವ್ರು ತಳಗಿಂದ ಮ್ಯಾಗಿನ ತನ ಏನೇನು ಕೆಲಸ ಆಗ್ತಾವೆ, ಯಾವ್ಯಾವ ರೀತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದು ಒಂದು ನಮ್ಗೆ ಭಾಳ ಒಂದು ನೋವು ತಂದುವಂಥ ಕೆಲಸ ಆಗಿದೆ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಯಾಕೆ ಕೊಟ್ಟಿದ್ದಾರಪ್ಪ ಅಂದರೆ ನಮ್ಮ ಪಕ್ಷ ಬೆಳಿಬೇಕು, ನಾವು ಬೆಳಿಬೇಕು, ನಮ್ಮೆಲ್ಲರ ವರ್ಗದವ್ರು ಬೆಳಿಬೇಕು ಅನ್ನೋದು ಉದ್ದೇಶದಿಂದ ಅವರು ತಮ್ಮ ರಾಜೀನಾಮೆ ಕೊಟ್ಟಿಸಿ ಮಾನ್ಯ DK ಶಿವಕುಮಾರ್ ಅವರಿಗೆ CM ಮಾಡಬೇಕಂತ ಅನ್ನೋದು ಒಂದು ಪಾರ್ಟಿ ನಿರ್ಣಯ ಅದ. ನಾವೇನು ತಿಳಿದಿದ್ದು ನಮ್ಮ MB ಪಾಟೀಲ್ ಸಾಹೇಬ್ರಿಗೆ ಏನಾರೇ ಅವಕಾಶ ಸಿಗ್ಬೋದು ಅನ್ನೋದು ಒಂದು ನಮ್ಗೆ ಆಸೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಇಂಥ ಮಹಾನ್ ಕೆಲಸ ಮಾಡಿದಂಥ ನೀರಾವರಿಗೆ ಭಾಗೀರಥಿ ಅನ್ನಿಸ್ಕೊಂಡವ್ರಂಥ ಮತ್ತು ಎಲ್ಲ ಈಗೇನು ಇಂಡಸ್ಟ್ರೀಸ್ ಇದರ ಸಲುವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಬಿಜಾಪುರ ಜಿಲ್ಲೆಗೆ ಮಾಡಿದಂಥ ಏಕೈಕ ವ್ಯಕ್ತಿ ಯಾರಿದ್ದಾರೆ ಅದು MB ಪಾಟೀಲ್ ಇದ್ದರು. ಅವ್ರು MB ಪಾಟೀಲ್ರಿಗೆ ಸಿದ್ದರಾಮಯ್ಯ ಉಳಿದ ಮೇಲೆ CM ಆಗ್ತಾರೆ ಅನ್ನೋದು ನಮ್ಗೆ ಭಾಳ ಆಸೆ ಇತ್ತು. ನಮ್ಮ ಜಿಲ್ಲೆದ ಎಲ್ಲ ಜನರು ಆಶೆಯನ್ನು ಪಡೆದಿದ್ದು. ಅವರು ಅದಕ್ಕೆ ಈಗ DCM ಮಾಡ್ಬೇಕಂತ ಕಿಸಿ ಒಂದು ನಿರ್ಣಯ ಅವ್ರು ಏನು ತೊಗೊಳ್ಕತ್ತಾರ, ನಾವು ಅದಕ್ಕೂ ಒಂದು ಸಂತೋಷದಿಂದ ಅವರಿಗೆ ಸ್ವಾಗತವನ್ನು ಮಾಡ್ತೀವಿ. ಪಕ್ಷದಿಂದ ನಮ್ಮ ಜಿಲ್ಲೆ ಆದಂಥ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ DCM ಅಂತೂ ಕೊಟ್ಟೇ ಕೊಡಬೇಕು. ಅಕಸ್ಮಾತ್ DCM ಅವ್ರಿಗೆ ಕೊಡಲಿಲ್ಲಪ್ಪ ಅಂದ್ರೆ ನಾವು ಇಡೀ ಜಿಲ್ಲೆ ಆದಂಥ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ. ನಾವು ಪಕ್ಷ ವರಿಷ್ಠರಿಗೆ ಮನವಿ ಮಾಡ್ತಾಯಿದ್ವು, ಅವರಿಗೆ CM ಆಗಲಿಲ್ಲ ಅಂದ್ರೂ ಸಹಿತ ಡೆಪ್ಟಿ CM ಅವ್ರಿಗೆ ಕಂಪಲ್ಸರಿ ಮಾಡಲೇಬೇಕು. ನಮ್ಮ ಜಿಲ್ಲೆಗೆ ಅದು ಒಂದು ಇದು ತರಬೇಕಂತ ನಾವು ಅವ್ರ ಬಳಿ ಮನವಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಯಾವುದೇ ಕಾರಣಕ್ಕೂ ಪಾರ್ಟಿ ಆದೇಶ ಏನಿರ್ತೈತಿ ನಾವೆಲ್ಲರೂ ತಲೆಬಾಗಬೇಕಾಗ್ತೈತಿ. ಈಗ ನಮ್ಮ ಜಿಲ್ಲೆಯಿಂದ ನಮ್ಮ MB ಪಾಟೀಲ್ ಸಾಹೇಬರಿಗೆ ಡೆಪ್ಟಿ CM ಮಾಡ್ತಾರೆ ಅನ್ನೋದು ನಮ್ಗೆ ಆಶಾ ಭಾವನೆ ಅದ, ಭಾಳ ಸಂತೋಷ ಅದ. DK ಶಿವಕುಮಾರ್ ಕೂಡ ಪಾರ್ಟಿ ಸಂಬಂಧ ಸಖತ್ ದುಡಿದಿದ್ದಾರೆ. ಅವರು CM ಆಗ್ತಾರಂತ ಭಾಳ ಅದು ಒಂದು ಸಂತೋಷ ನಮಗೂ. ಯಾಕಂದರೆ ನಮ್ದು ಯಾರೇ ಆದರೂ ನಮ್ಮ ಪಾರ್ಟಿಯವ್ರೇ ಆಗ್ತಾರೆ, ಅದು ಒಂದು ನಮ್ಗೆ ಸಂತೋಷ ಆಕೈತಿ. ಹಿರಿಯರು ಮುಸ್ತೈದವರು ಒಂದು CM ನಮ್ಗೆ ಈಗ ಸಿಗೋದು ಭಾಳ ಕಷ್ಟ. ಇವರು ನಮ್ಮ ಪಾರ್ಟಿ ಸಂಬಂಧ ಸಾಕಷ್ಟು ದುಡ್ದಾರ. ಬಾಂಬೆ ಆಗಲಿ, ಕೇರಳ ಆಗಲಿ, ಅಥವಾ ಪಂಜಾಬ್ ಆಗಲಿ, ದಿಲ್ಲಿ ಆಗಲಿ, ಎಲ್ಲೆಲ್ಲಿ ನಮ್ಮ ಪಾರ್ಟಿ ಕೆಲಸಿದ್ರು ನಮ್ಮ DK ಶಿವಕುಮಾರ್ ಸಾಹೇಬರು ಹೋಗಿ ಪಾರ್ಟಿ ಆದೇಶವನ್ನು ಪಾಲನೆ ಮಾಡಿದ್ದ. ಮತ್ತು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಘಟನೆ ಅವ್ರು ಮಾಡಿ ಪಕ್ಷಕ್ಕೆ ಒಂದು ಕೀರ್ತಿ ತಂದವರು. ಮತ್ತು ಪಕ್ಷ ಇಟ್ಟು 136 ಮಂದಿ ಬರಬೇಕಾದ್ರೆ ಕಾರಣಭೂತಿಯನ್ನು ಅವರು ಅನ್ನೋದು ತಪ್ಪೇನಾಗಲಿಕ್ಕಿಲ್ಲ. ಪಕ್ಷ ನಾಯಕ ಒಂದು ಶಿಸ್ತು ಅನ್ನೋದು ಒಂದು ತಂದಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಈಗ CM ಆಗ್ತಾರೆ, ಅದು ಒಂದು ಸಂತೋಷ ನಮಗೂ ಅದ. ಭಾಳಷ್ಟು ಅವರು ಕೆಲಸ ಮಾಡ್ತಾರೆ ಒಂದು ಆಶೆ ಭಾವನೆ ಅದ. ಹ್ಯಾಂಗೆ ಸಿದ್ದರಾಮಯ್ಯಜಿಯವ್ರು ಮಾಡ್ಕೊಟ್ಟು ಹೊಂಟಿದ್ವು ಅದೇ ಪ್ರಕಾರ ನಮ್ಮ DK ಶಿವಕುಮಾರ್ಜಿಯವರು ಕೂಡ ನಮ್ಮ ಎಲ್ಲ ಮೈನಾರಿಟಿಯವ್ರಿಗೆ ಹಿಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಗೆ ಆಶೆ ಭಾವನೆ ಅದ. ಆಗಲಿ ಪಕ್ಷದ ನಿರ್ಣಯ ಅಂತಿಮ ನಿರ್ಣಯ. ಪಕ್ಷದ ಏನೇ ಆದೇಶ ಮಾಡಿದ್ರು ನಾವೆಲ್ಲ ಕಾರ್ಯಕರ್ತರು ಪಕ್ಷ ಆದೇಶ ಪಾಲನೆ ಮಾಡಬೇಕಾಗ್ತೈತಿ. ಏನೇ ಆಗಲಿ, ಚಲೋ ಆಗಲಿ, ಜಲ್ದಿ ಆಗಲಿ, ನಮ್ಮ ಪಕ್ಷ ಮತ್ತು ಬೆಳೀಲಿ, ಮುಂದಿನ ಸಲ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲಿ ಅಂತ ಕಿಸಿ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ನಾನು ಎಲ್ಲ ನಮ್ಮ ಪಾರ್ಟಿ ವರಿಷ್ಠರಿಗೆ ಆಗಲಿ, ಸೋನಿಯಾ ಗಾಂಧೀಜಿಗೆ ಆಗಲಿ, ರಾಹುಲ್ ಗಾಂಧೀಜಿಯವರಾಗಲಿ, ಸುರ್ಜೇವಾಲಾ ಆಗಲಿ, ವೇಣುಗೋಪಾಲ್ ಅವರಾಗಲಿ, ಅವರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ MB ಪಾಟೀಲ್ ಸಾಹೇಬ್ರಿಗೂ ಕೂಡ ತಾವು
ಡೆಪ್ಟಿ ಸಿ ಎಂ ಮಾಡಲೇಬೇಕು ಅದಕ್ಕೆ ನಮ್ದು ಆಶೆ ಅದ. ತಾವು ಆಶೆಯನ್ನು ನಿರ್ವಹಿಸ್ತೀರ ಅನ್ನೋದು ತಮ್ಮ್ಯಾಗೂ ಕೂಡ ಭರವಸೆ ಅದ. ಇಡೀ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಉತ್ತರ ಕರ್ನಾಟಕ ಅಲಕ್ಷ್ಯ ಮಾಡಬಾರ್ದು ಅದಕ್ಕೆ ಅವರಲ್ಲಿ ಪಕ್ಷದ ವರಿಷ್ಠರಿಗೆ ಮನವಿ ಮಾಡ್ಕೋತಾ ನಂದು ಒಂದೆರಡು. सिद्धरामैया जी अपनी बेटी के लिए ऊपर हाईकमान को मिलने के लिए गए थे, उसके बारे में क्या कहें? सिद्धरामैया जी अपने बेटे के लिए कर को नहीं है, वो भी एक हमारे लीडर हैं, वो लीडर को भी देना जरूरी है क्योंकि इतने बड़े एक राजीनामा देने के लिए हम सीएम कोई भी किसी को भी तकलीफ नहीं हुई जैसा, परेशान नहीं हुए जैसा, अपने खुशी से उन्होंने जब राजीनामा देते तो उनके आँख के आंसू बता रहे थे कि वो कितना ये हैं बोल के। तो इस कर्नाटका के वास्ते जो काम उन्होंने किए हैं शायद ही कोई अभी तक का सीएम नहीं किए थे। अगर उनके बेटे को कुछ दे रहे तो कोई बड़ी बात तो नहीं है और देना जरूरी भी है। पूरा कैबिनेट चेंज होगा? अब कैबिनेट चेंज होगा या नहीं होगा ये हमारे वरिष्ठ के बातें हैं क्योंकि जो हमारे लीडर्स जो हाई कमांड जो डिसाइड करता है वो होगा, क्योंकि हम उतने बड़े आदमी नहीं हैं कि जितना कि हम हो सकता है नहीं हो सकता है बोल सकते हैं। तो क्योंकि हम चाहते हैं कि जितने भी जो भी हैं अच्छे जो काम कर रहे हैं उनको कंटिन्यू करें और जो फिर कौन सा भी उसमें फेल्यूर है तो वो चेंज कर सकते हैं। वो वरिष्ठ का निर्णय है, हमारा निर्णय नहीं होता। और लोगों में ये भी हवा चल रही है कि 2028 जो आने वाला इलेक्शन है वहाँ पर कांग्रेस सरकार नहीं आएगी क्योंकि अभी सिद्धरामैया को देखकर लोग वोट डालते हैं। आप जैसा कि जानते हैं कि हमारे बीजापुर का जो एमएलए है सीएम कैसा बोल रहा है वैसा ही वो भी है, अपने आप को एनिमेटर को सीएम बोल रहा है। वो क्या वो हो सकता क्या? हमारे सिटी के जो एमएलए उन्होंने भी सिद्धरामैया जी की तारीफ की थी और कहा था कि डीके शिव कुमार आगे तो कांग्रेस पार्टी नहीं होगी। गलत बात है। डीके शिव कुमार जो है पार्टी ऑर्गेनाइज करने के लिए बहुत अच्छा काम कर रहे हैं। सिद्धरामैया जी की तारीफ जो इसलिए कर रहा है कि सिद्धरामैया जी बीजापुर के लिए जितना भी फंड दिए वो कांग्रेस गवर्नमेंट में दिए, बीजेपी गवर्नमेंट में नहीं दिए। तो उसका ये बनता है कि उन्हें बसनगौड़ा उनकी तारीफ करना जरूरी है क्योंकि बसनगौड़ा भी बोल रहा बोले तो उसके कितने काम करे चाहिए, कांग्रेस के भी नहीं बीजेपी वालों के भी काम हमारे सिद्धरामैया जी करे हैं, तो इसलिए तो वो बोलना लाजमी है। अगर डीके शिव कुमार सीएम बनते हैं तो कांग्रेस को बहुत नुकसान होगा, क्या फायदा होगा? नुकसान किसी को भी नहीं होगा। एमबी पाटिल बने तो भी नुकसान नहीं होगा, डीके शिव कुमार बने तो भी नहीं पड़ेगा, दूसरे कोई और भी बने, कोई हमारे जारकिहोली साहब बने तो भी नहीं होगा। कोई भी बनेगा तो कांग्रेस का आदमी बनेगा। कोई कांग्रेस का आदमी ऐसा नहीं करता कि दूसरों का गलत हो जाए। कांग्रेस एक ही ऐसी पार्टी है कि सब जात के वर्ग के सब लोगों को लेके चलने वाली है, वो सिर्फ और सिर्फ कांग्रेस है। तो आने वाले 2028 इलेक्शन में कांग्रेस फुल मेजॉरिटी इससे ज्यादा सीटों से कांग्रेस बैठेगी, बिल्कुल बैठेगी और इससे ज्यादा ऑर्गेनाइज होगा, इससे ज्यादा काम अच्छा होगा। 2028 में सीएम कौन होगा? वो हम नहीं बता सकते सीएम कौन होगा। हम एक कॉर्पोरेशन के कॉर्पोरेटर रहने के बाद हम इतने बड़े बात तो नहीं बोल सकते। आपको थोड़ा अंदाजा बता। अंदाजा बिल्कुल है, लेकिन हाई कमांड हर बार इलेक्शन देखते तो उनका सिद्धरामैया का चेहरा सामने आता था। बिल्कुल आज भी सामने आएगा, कल भी सामने आएगा। सिद्धरामैया सीएम खत्म है तो उनका राजकीय नहीं खत्म हुई। सिद्धरामैया जब तक है वो हमारे कांग्रेस के लीडर हैं, हमारे हम साया हैं, वो हमेशा हमारे लोगों के साथ में रहेंगे और पार्टी को मजबूत करते रहेंगे। सीएम वो रहन दे नहीं रहन दे, हमारे सीएम उन पर लास्ट तक रहेंगे, मगर कांग्रेस के लिए उनका चेहरा होना जरूरी है, कांग्रेस के लिए उनका काम करना जरूरी है और कांग्रेस ना उनको छोड़ेगी ना उन्होंने कांग्रेस को छोड़ेंगे। थैंक यू। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।